ನಮಸ್ತೆ ಭಾರತ್ ಡಿಜಿಟಲ್ ಟಿವಿಯ ಇವತ್ತಿನ ಒಂದು ಹೆಲ್ತ್ ಟೂರ್ ನಾವು ಮಾಡ್ತಾ ಇರೋದು ಕುಣಿಗಲ್ ಹತ್ರ ಇರುವಂತಹ ಯೋಗವನ ಬೆಟ್ಟ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳ ಒಂದು ಆಶೀರ್ವಾದದ ಮೂಲಕ ನಡೀತಾ ಇರುವಂತಹ ಈ ಒಂದು ಯೋಗವನ ಬೆಟ್ಟದಲ್ಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ಬಹುಶಃ ನನಗೆ ನೆನಪಿರುವಂಗೆ ರುದ್ರಾಕ್ಷಿ ಅವ್ರದೇನಾ ಅಂತ. ಅವ್ರ ಆತ್ಮ ಇವತ್ತಿಗೂ ನನ್ನ ಜೊತೆಯಲ್ಲಿದೆ, ನನ್ನ ಹಿಂದೆ ಇದೆ, ನನ್ನ ನಡೆಸ್ಕೊಂಡು ಹೋಗ್ತಾ ಇದೆ ಅನ್ನೋ ನಂಬಿಕೆಯಲ್ಲೇ ಬದುಕ್ತಾ ಇರ್ತಕ್ಕಂಥದ್ದು. ಸ್ಟ್ಯಾಚ್ಯೂನ್ನ ಮಾಡಿಸಿ ಅವ್ರು ಹಾಕಿದ ರುದ್ರಾಕ್ಷಿ ಮತ್ತು ಅವ್ರ ಶಿವಲಿಂಗವನ್ನ ಅವರಲ್ಲೇ ಇರಿಸಿ ದಿನನಿತ್ಯ ಅದನ್ನ ಪೂಜಿಸ್ತಾ ಬರ್ತಾ ಇದೀವಿ. ಅದೆಲ್ಲ ಹೇಳ್ಕೋಬೇಕಂದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಆದ್ರೂ ಗುರುಗಳನ್ನ ಇಷ್ಟು ಬೇಗ ಕಳ್ಕೋಬಾರ್ದಿತ್ತು. ಅವ್ರಿಗೆ ಗುರು ಕಾಣಿಕೆ ಅಂತ ಹೇಳಿ ಅವ್ರ ಕೈಲಾಗಿದ್ದು ಒಂದು 50-100 ತಗೊಂಬಂದು ಅವ್ರ ಗುರುಗಳ ಹತ್ರ ಕೊಟ್ರೆ ಅವ್ರ ಕೈಯಿಂದ ಮುಟ್ತಿರ್ಲಿಲ್ಲ. ಎಷ್ಟೋ ರೋಗಿಗಳು ಇವ್ರಿಗೇನು ಅಹಂಕಾರನ ದುಡ್ಡನ್ನ ಮುಟ್ಟಲ್ಲ, ಏನು ಔಷಧಿಗಳನ್ನ ಬರೀತಾ ಇದ್ದು ಆ ಪೆನ್ನಿಂದ ಹಿಂಗ್ ತಳ್ಬಿಡೋರು. ಆದ್ರೆ ಅವ್ರ ಉದ್ದೇಶ ಏನಿತ್ತಂದ್ರೆ ಬಂದಂತ ಹಣವನ್ನ ದಾಸೋಹದ ಉಂಡಿಗೆ ಹಾಕಿ ಅಂತ ಕಳಿಸ್ತಾ ಇದ್ರು. ಅವ್ರು ಒಂದ್ ಮಾತು ಹೇಳ್ತಾ ಇದ್ರು, ನಿನ್ಗೆ ಪ್ರತಿ ಕಲ್ಲು ಹೊಡಿತಿದ್ದಾರೆ ಅಂತ ಅನ್ಕೋಬೇಡ, ಆ ಕಲ್ಲನ್ನ ಒಂದು ಮೆಟ್ಲಾಗಿ ಉಪಯೋಗಿಸ್ಕೊ. ಯಾವತ್ತೂ ಒಂದು ದಿನ ನೀನು ಶಿಖರ ಏರಿರ್ತೀಯ, ಆ ಶಿಖರ ಹೇಗಿರ್ಬೇಕಂದ್ರೆ ಕೆಳಗಿರೋರು ಆ ಕಲ್ಲನ್ನ ಎಸೆದ್ರು ಕೂಡ ಆ ಶಿಖರನ ತಲುಪಕ್ಕೆ ಆಗ್ಬಾರ್ದು. ನಮಸ್ಕಾರ. ಇವತ್ತಿನ ಈ ಒಂದು ಹೆಲ್ತ್ ಟೂರ್ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾನು ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ. ಕುಣಿಗಲ್ ಹತ್ರ ಯೋಗವನ ಬೆಟ್ಟ ಅಂತ ಒಂದಿದೆ. ನಾವೆಲ್ಲರೂ ಕೂಡ ನೋಡಿದೀವಿ. ಬಹಳ ವರ್ಷಗಳಿಂದ ನಾನು ಆಯುಷ್ ಟಿವಿಯಲ್ಲಿ ಕೆಲವೊಂದು ಸಾರಿ ಸಂದರ್ಶನ ಮಾಡಿರುವಾಗ ಯೋಗವನ ಬೆಟ್ಟ ಖ್ಯಾತಿಯ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಅಂತ ನಾನು ಹೇಳ್ತಾ ಇದ್ದೆ. ಸುಮಾರು 100 ಸಂಚಿಕೆಗಳನ್ನ ಅವ್ರ ಜೊತೆ ನಾನು ಇಂಟರ್ವ್ಯೂ ಮಾಡುವಂತಹ ಒಂದು ಅವಕಾಶ ನನಗ್ ಸಿಕ್ಕಿತ್ತು. ಈಗ ಇವತ್ತಿನ ದಿವಸ ನಾವು ಇಲ್ಲಿ ಬಂದಿದ್ದೀವಿ. ಗುರುಗಳು ಕಾಲಾಧೀನಾರ ಆದ್ಮೇಲೆ ಈ ಬೆಟ್ಟವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಮುಂದುವರ್ಸ್ಕೊಂಡವ್ರಿಗೂ ಯಾರು ಅಂತ ನಾವು ನೋಡೋದಾಯ್ತು ಅಂತಂದ್ರೆ ಅವರ ಮಗಳ ಸಮಾನ ಪುತ್ರಿ ಸಮಾನರಾಗಿರುವಂತಹ ಶ್ರೀಮತಿ MD ಪವಿತ್ರ ಅವರು ಈ ಒಂದು ಯೋಗವನ ಬೆಟ್ಟವನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಸಾಮಾಜಿಕ ಸುಧಾರಣೆಯತ್ತ, ಜೊತೆಗೆ ಯಾರ್ಯಾರು ಅನಾರೋಗ್ಯದಿಂದ ಬರ್ತಾರೆ ಅವರಿಗೆ ಉತ್ತಮ ಆರೋಗ್ಯವನ್ನ ಕೊಡಬೇಕು ಅನ್ನೋ ನಿಟ್ಟಲ್ಲಿ ಪ್ರತಿನಿತ್ಯವೂ ಸಹ ಔಷಧಿಗಳನ್ನು ಕೊಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡೋಣ. ಇವತ್ತಿನ ದಿವಸ ಯೋಗವನ ಸ್ವಾಮೀಜಿ ಅಂತಂದ್ರೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಯೋಗವನ ಬೆಟ್ಟ ಅಂದ್ರೆ ಸ್ವಾಮೀಜಿ ಅಂತ ಹೇಳಿ ನಮಗೆಲ್ರಿಗೂ ಚಿರಪರಿಚಿತರು. ಅಂದ್ರೆ ಈಗ ತಾವು MD ಪವಿತ್ರ ಅವರು ಆ ಒಂದು ಸ್ಥಾನವನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಸಂಪೂರ್ಣವಾಗಿರುವಂತಹ ಒಂದು ಜವಾಬ್ದಾರಿ ಇದೆ. ಯೋಗವನ ಬೆಟ್ಟ ಗುರುಗಳು ಕಾಲಾಧೀನರಾದ್ಮೇಲೆ ತಮ್ಮ ಒಂದು ಹೊಸ ಅನುಭವ ಆಗಿರ್ಬೋದು, ಜವಾಬ್ದಾರಿ ಆಗಿರ್ಬೋದು, ಹೇಗೆ ಅನಿಸ್ತಾ ಇದೆ? ಖಂಡಿತವಾಗ್ಲೂ ಇದೊಂದು ಒಂದು ಹೆಣ್ಣು ಮಗ್ಳು ಮಾಡೋ ಅಂತ ಜವಾಬ್ದಾರಿನ ಅಂತ ಪ್ರಶ್ನಿಸ್ಕೊಂಡ್ರೆ ನನ್ ಮೇಲೆ ನನಗೆ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಗುರುಗಳಿದ್ದಾಗ ನಾವೆಲ್ಲರೂ ಅವ್ರ ಶಿಷ್ಯಂದ್ರಾಗಿದ್ವು. ನಮ್ಗೆ ಪ್ರಪಂಚ ಜ್ಞಾನ ಏನು ಅನ್ನೋದನ್ನ ಅವ್ರು ಕಲ್ಸುವಂತ ಪ್ರಯತ್ನದಲ್ಲಿ ಇದ್ದಂತ ಕಾಲದಲ್ಲಿ ಅವ್ರು ನಮ್ಮನ್ನ ಅರ್ಧದಲ್ಲೇ ಕೈ ಬಿಟ್ಟಂಗಾಯ್ತು. ಆದ್ರೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಅವ್ರು ಹೋದ್ರು ಅವ್ರ ಶಕ್ತಿಯನ್ನ ಹೋಗ್ಲಿಲ್ಲ. ಸೊ ಶಿಷ್ಯಂದ್ರ ಮೇಲೆ ಅವರ ಶಕ್ತಿ, ಅವರ ಪ್ರಭಾವ, ಅವರ ವಿದ್ಯೆ ಪ್ರತಿಯೊಂದನ್ನು ಅವ್ರು ಕೊಟ್ಟು ಈಗ್ಲೂ ಕಾಪಾಡ್ತಿದ್ದಾರೆ ಅನ್ನೋ ನಂಬಿಕೆ ನನ್ಗಿದೆ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ರೋಗಿಗಳ ಒಂದು ಕಾಯಿಲೆಗಳು ಗುಣ ಆಗುವಂತದ್ದಿರ್ಬೋದು, ನಾವು ಕೊಡ್ತಿರುವಂತ ಚಿಕಿತ್ಸೆ ಮತ್ತು ರೋಗಿಗಳನ್ನ ನಾನೇ ಮಾತಾಡ್ಸುವಾಗ ನನಗೆ ಆಶ್ಚರ್ಯ ಆಗತ್ತೆ. ರೋಗಿಗಳ ರೋಗವನ್ನ ಗುರ್ತಿಸುವುದ್ರಲ್ಲಿ ಒಂದು ಯಶಸ್ವಿ ಹೇಗಾಗುತ್ತೆ ಅಂದ್ರೆ ನನಗೆ ಗೊತ್ತಿರೋದಿಲ್ಲ. ಅವ್ರನ್ನ ಮಾತಾಡಿಸ್ತಾ ಈ ಕಾಯಿಲೆನ ಕಂಡಿಡಿತಿದೀನಿ ಅನ್ನೋದು ತಾನಾಗೆ ಅದು ನನ್ನೊಳಗೆ ಆ ಜಾಗನೇ ಅವ್ರು ಕೂರ್ಸಿರ್ತಕ್ಕಂಥ ಸ್ಥಳ ಏನಿದೆ ಅಲ್ಲಿ ಅವರ ಒಂದು ಶಕ್ತಿ ಕೆಲಸ ಮಾಡುತ್ತೇನೋ ಅನ್ನೋಂತ ನಂಬಿಕೆ ನನ್ಗಿದೆ. ಯಾಕೆಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂಥದ್ದೊಂದು ಸಂಸ್ಥೆನ ಮುಂದುವರ್ಸ್ಕೊಂಡು ಸಾವಿರಾರು ರೋಗಿಗಳಿಗೆ ಜೀವದಾನವನ್ನ ಕೊಡ್ತಾ ಅವರ ಶಕ್ತಿಯನ್ನ ಮುಂದುವರಿಸ್ಬೇಕು ಅಂತ ಹೇಳಿದ್ರೆ ಅದು ಸಾಮಾನ್ಯದ ವಿಚಾರನೇ ಅಲ್ಲ. ನನ್ನ ನಂಬಿಕೆ ಅವರ ಶಕ್ತಿ ಇನ್ನೂ ನಮ್ಮ ಮೇಲೆ ಮುಂದುವರಿತಾ ಇದೆ ಅನ್ನೋದೇ ನನ್ನ ನಂಬಿಕೆ. ಖಂಡಿತ. ಯಾಕಂದ್ರೆ ಗುರುಗಳು ಯಾವತ್ತೂ ಕೂಡ ಒಂದು ಮಾತು ಹೇಳ್ತಾರೆ, ಗುಣವಾಗದ ಕಾಯಿಲೆಗಳಿಗೆ ನಾವು ಔಷಧಿ ಕೊಡಬೇಕು, ಅದು ವೈದ್ಯಕೀಯ ಪರಂಪರೆಯಲ್ಲಿ ಬರುವಂತದ್ದು ಅಂತ ಹೇಳಿ. ನಾನು ಕೂಡ ನೋಡಿದ್ದೀನಿ, ಕೇಳಿದ್ದೀನಿ. ಗುರುಗಳಿಗೆ ಅವರ ಆತ್ಮೀಯರಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ಆದ್ರೆ ಇವತ್ತಿನ ದಿವಸ ಅವರು ವಿಧಿವಶರಾಗಿದ್ದಾರೆ ಅಂತ ಅನ್ನೋದೇ ಒಂದು ಬೇಸರದ ಸಂಗತಿ. ಮೊದಲನೇದಾಗಿ ಗುರುಗಳ ಆಶೀರ್ವಾದ ಪಡ್ಕೊಳ್ಳೋಣ. ಅದಾದ ನಂತರ ನಮ್ಮ ಚರ್ಚೆ, ನಮ್ಮ ಮಾತುಕತೆ, ನಮ್ಮ ಹೆಲ್ತ್ ಟೂರ್ ಅನ್ನ ಮುಂದುವರ್ಸ್ಕೊಳ್ಳೋಣ ಅಲ್ವಾ? ಗುರುಗಳು ಯಾವತ್ತು ಸದಾ ಆಕ್ಟಿವ್ ಆಗಿರ್ತಿದ್ರು. ಡೇ ನೈಟ್ ಒಂದು ಹಳೆ ಪುಸ್ತಕವನ್ನು ತೆಗೆದುಕೊಂಡು ಅದನ್ನ ರಿಸರ್ಚ್ ತರ ಈಗೇನು ಕಂಪ್ಯೂಟರ್ ಅಲ್ಲಿ ಹೇಗೆ ಮಾಡ್ತಾ ಇರ್ತೀವಿ, ಹಳೆ ಬುಕ್ ಒಂದು ಪೆನ್ ಇಟ್ಕೊಂಡು ಅದನ್ನ ಸಾಕಷ್ಟು ಗ್ರಂಥಗಳನ್ನ ರಿಸರ್ಚ್ ಗಳನ್ನ ಮಾಡಿ ಬರಿತಾ ಇದ್ರು.
ಅಂದ್ರೆ ಸದಾ ಹಸನ್ಮುಖಿಯಾಗಿರ್ತಿದ್ರು. ಅದೇ ರೀತಿ ಈ ಸ್ಟ್ಯಾಚ್ಯೂ ನೋಡ್ಬಿಟ್ರೆ ಸೇಮ್ ಗುರೂಜಿನೇ ಕೂತಿದಾರೆ ಅನ್ನೋ ತರನೇ ಫೀಲ್ ಆಗುತ್ತೆ. ಅಂದ್ರೆ ಈ ಒಂದು ಸ್ಟ್ಯಾಚ್ಯೂ ವಿಶೇಷತೆನೂ ಹೇಳಿ, ಜೊತೆಗೆ ಗುರುಗಳು ಇಲ್ಲ ಅಂತನೋ ಒಂದು ಏನಂತಾರಲ್ಲ ಮಿಸ್ಸಿಂಗ್ ಅಂತ ಹೇಳ್ತೀವಲ್ಲ, ಅದು ಯಾವ್ದೇ ಕಾರಣಕ್ಕೂ ನಮ್ಗಂತೂ ಆಗ್ತಿಲ್ಲ. ಈ ಸ್ಟ್ಯಾಚ್ಯೂ ಜೊತೆಗೆ ಗುರುಗಳ ಪರಂಪರೆ ಹೇಗಿತ್ತು ಅಂತ. ಗುರುಗಳು ಹೇಳ್ಬೇಕಂದ್ರೆ ಅವರು ಗುರುವಿನ ಸ್ಥಾನಕ್ಕೆ ಆ ಗೌರವವನ್ನ ಸಂಪೂರ್ಣವಾಗಿ ತುಂಬಿದ್ರು ಅಂತ ಹೇಳ್ಬೋದು. ಯಾಕೆಂದ್ರೆ ಸಾಕಷ್ಟು ಬಾರಿ ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಈ ಕಾವಿದಾರಿಗಳಂದ್ರೆ ಒಂದಷ್ಟು ಆಲೋಚನೆಗಳು, ಬೇರೆ ತರದ ಆಲೋಚನೆಗಳು ಬರಬಹುದು. ಆದ್ರೆ ನಾವು ಅವರೊಂದಿಗೆ ಅವರ ಶಿಷ್ಯಂದ್ರಾಗಿ ಬೆಳೆದಾಗ ಅವ್ರನ್ನ ಎಷ್ಟು ಹತ್ತಿರದಿಂದ ಗಮನಿಸಿದ್ವಿ ಅಂದ್ರೆ, ಒಬ್ಬ ಗುರು ಆದವರು ಯಾವೆಲ್ಲ ತ್ಯಾಗಗಳನ್ನ ಮಾಡಿ ಹೇಗೆಲ್ಲ ಬದುಕ್ಬೋದು ಅನ್ನೋದನ್ನ ಅವರಿಂದ ನಾವು ಕಲ್ತ್ವಿ ಅಂತ ಹೇಳ್ಬೋದು. ಇವತ್ತು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ದೆ ನಾವಿಲ್ಲಿ ಸೇವೆ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಕಾರಣ ಗುರುಗಳು. ಒಂದಷ್ಟು ಉದಾಹರಣೆಗಳು ಕೇಳಿದ್ರೆ ನಿಮಗೆ ಅನಿಸ್ಬೋದು ಅವ್ರ ಬಗ್ಗೆ. ಯಾವುದನ್ನು ವ್ಯರ್ಥ ಮಾಡಕ್ ಇಷ್ಟಪಡ್ತಿರ್ಲಿಲ್ಲ. ಸೊ ಹಣ ಅಂತ ಅಲ್ಲ, ಯಾವುದು ಪ್ರಕೃತಿ ಕೂಡ ವ್ಯರ್ಥ ಆಗ್ಬಾರ್ದು. ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ಇಷ್ಟಪಡ್ತಿರ್ಲಿಲ್ಲ. ಅವ್ರಿಗೆ ಪ್ಲಾಸ್ಟಿಕ್ಗಳು ಉಪಯೋಗ ಖಂಡಿತ ಇಷ್ಟ ಆಗ್ತಿರ್ಲಿಲ್ಲ. ಪೇಪರ್ಗಳು, ಕಸ ಕಡ್ಡಿಗಳನ್ನ ರಸ್ತೆಯಲ್ಲಿ ಹಾಕುವಂಥದ್ದು ಅಥವಾ ನಮ್ಮ ವಾತಾವರಣದಲ್ಲಿ ಹಾಕುವಂಥದ್ದು. ಅಷ್ಟೇ ಯಾಕೆ, ನಾವು ಕ್ಲೀನ್ ಮಾಡಿಸುವಾಗ ಕಸ ಗುಡ್ಸಿದ್ರೆ ಅದನ್ನ ಬೆಂಕಿ ಇಡ್ಲಿಕ್ ಬಿಡ್ತಿರ್ಲಿಲ್ಲ. ನೀವು ಕ್ಲೀನ್ ಮಾಡ್ತಾ ಇದ್ದೀರಾ, ಸ್ವಚ್ಛ ಮಾಡ್ತಿದ್ದೀರಾ, ಸ್ವಚ್ಛ ಮಾಡಿ ಮತ್ತೆ ಯಾಕೆ ಅದನ್ನ ಪರಿಸರ ಹಾಳು ಮಾಡ್ತಿದ್ದೀರಾ? ಸೊ ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ಪೇಪರ್ಗಳನ್ನ ಉಪಯೋಗಿಸ್ಕೊಳ್ಬೇಡಿ. ನೀವೇನು ಸಸ್ಯಗಳದ್ದು ಎಲೆಗಳು ಉದುರಿರುತ್ತೆ, ಕಸಗಳಿರುತ್ತೆ, ಅದನ್ನೆಲ್ಲ ಗುಡ್ಸಿ ಒಂದು ಗುಂಡಿ ಮಾಡಿ ಅದರಲ್ಲಿ ಕಸ ಸಂಗ್ರಹ ಮಾಡಿ ಅದು ಗೊಬ್ಬರ ಆಗುತ್ತೆ, ಮತ್ತೆ ಪ್ರಕೃತಿಗೆ ಉಪಯೋಗ ಆಗುತ್ತೆ. ಬೆಂಕಿ ಹಾಕಿ ಪ್ರಕೃತಿಯನ್ನ ಹಾಳು ಮಾಡಬೇಡಿ ಅನ್ನುವಂತ ಮಾತನ್ನ ಪ್ರತಿ ಸಲ ಹೇಳೋರು. ಅಷ್ಟೇ ಅಲ್ಲ, ಕರೆಂಟ್ ನೋಡಿ, ಕರೆಂಟ್ ಬಿಲ್ ನ ಎಲ್ರು ನಾವು ಸಾಮಾನ್ಯ ಕಟ್ಕೊಂಡು ಹೋಗ್ಬಿಡ್ತೀವಿ. ಆದ್ರೆ ಅವರು ಹೆಚ್ಚಾಗಿ ನೀವು ಬಿಲ್ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಕರೆಂಟ್ ನ ವೇಸ್ಟ್ ಆಗಿ ಯಾಕೆ ಬಳಕೆ ಮಾಡ್ತೀರಾ? ಇದು ನಮ್ಮ ನ್ಯಾಷನಲ್ ಒಂದು ಪ್ರಾಪರ್ಟಿ ಕರೆಂಟ್ ಅನ್ನೋದು. ನಾವು ಸೇವ್ ಮಾಡಿ ಕೊಟ್ಟಿದ್ದನ್ನ ಇನ್ನೊಂದಷ್ಟು ಜನ ಬಳಸ್ಕೋತಾರೆ. ವಿನಾಕಾರಣ ಲೈಟ್ ಗಳನ್ನ ಆನ್ ಮಾಡಬೇಡಿ. ನೀರು ಕೂಡ, ಈಗ ನಾವ್ ನೀರಿಗ್ ಬಿಲ್ ಕಟ್ಟೋಂಗಿಲ್ಲ, ನಾವ್ ಇರೋದೇ ಒಂದು ಪ್ರಕೃತಿ ಒಳಗಡೆ. ಆದ್ರೂ ನೀರ್ ವೇಸ್ಟ್ ಮಾಡಕ್ ಬಿಡ್ತಿರಲ್ಲ. ಅವ್ರ ಕಿವಿಗೆ ನಲ್ಲಿಯಿಂದ ನೀರ್ ಜೋರಾಗಿ ಬೀಳ್ತಿದ್ರೆ ಕೋಪ ಬರ್ತಿತ್ತು, ಎಷ್ಟ್ ನೀರ್ ವೇಸ್ಟ್ ಮಾಡ್ತೀರಾ? ಇದೆಲ್ಲ ಪ್ರಕೃತಿಯಿಂದ ಸಿಗೋದನ್ನ ನಾವು ವ್ಯರ್ಥ ಮಾಡಬಾರ್ದು ಅಂತ. ಸೊ ಅದೇ ರೀತಿ ಅವ್ರು ತಗೊಳ್ತಕ್ಕಂತ ಆಹಾರದಲ್ಲಾಗ್ಲಿ ಯಾವ್ದ್ರಲ್ಲೂ ಅವ್ರೊಂದು ಐಫೈ ಜೀವನ ಬೇಕು ಅಂತ ಬಯಸ್ತವ್ರಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ಅವರು ಒಂದ್ಸಲ ನಾವ್ ಈ ಕಟ್ಟಡ ನಿರ್ಮಾಣ ಮಾಡ್ತಿರುವಾಗ ನೆಲದ ಮೇಲೆ ಅವ್ರದ್ದು ಕಾವಿಯನ್ನ ಹಾಸ್ಕೊಂಡು ಮಲಗಿದ್ರು. ನಾವು ಶಿಷ್ಯಂದ್ರೆಲ್ಲ ಬಂದ್ ನೋಡಿದ ತಕ್ಷಣ ತುಂಬಾ ಶಾಕ್ ಆಯ್ತು. ಗುರುಗಳನ್ನ ನಾವಿಲ್ಲಿ ಮಲಗಿಸಿದೀವಲ್ಲ ಅಂತ. ತಕ್ಷಣ ಹೋಗಿ ಅವ್ರ ಪಾದಕ್ ನಮಸ್ಕಾರ ಮಾಡಿ, ಗುರುಗಳಿಗೆ ಏನಿದು ಇಲ್ಲಿ ಬಂದ್ ಮಲಗಿದೀರಾ ನೀವು? ನಿಮ್ಗೆ ಇನ್ನೊಂದ್ ಮಾತ್ ನಾನ್ ಮುಂಚೆನೆ ಹೇಳಿದ್ರೆ ಏನಾದ್ರೂ ವ್ಯವಸ್ಥೆ ಮಾಡ್ತಿದ್ರು. ಅವ್ರು ಹೇಳಿದ್ರು, ಇಲ್ಲಿಗಿಂತ ಕೆಳಗ್ ಹೋಗಕ್ ಆಗತ್ತಾ ನಿನ್ನಿಂದ? ನಮ್ ಕೊನೆ ಇದೇನೆ, ಇಲ್ಲಿಂದ ಕೆಳಗ್ ಹೋಗೋದು ನಾವು ಲಿಂಗೈಕ್ಯರಾದ ನಂತರ. ಸೊ ಇದಕ್ಕಿಂತ ಕೆಳಗೆ ಇನ್ಯಾವುದು ಇಲ್ಲ. ಇಲ್ಲಿ ಮಲಗೋದು ನಮ್ದು ಯಾವ್ದು ತಪ್ಪು ಅಲ್ಲ. ಈ ರೀತಿ ನೀವ್ ಯಾವಾಗ ಯೋಚನೆ ಮಾಡ್ತೀರಾ ಅವಾಗ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಅಂತ್ಯ ಆಗ್ತದೆ. ಯಾವಾಗ ನಾವ್ ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ ಅಲ್ಲಿ ನೋವು ಜಾಸ್ತಿ ಇರುತ್ತೆ. ಈಗ ನನ್ನ ಶಿಷ್ಯಂದ್ರು ನನಗೊಂದು ಹಾಸಿಗೆ ಹಾಕೊಡ್ಲಿಲ್ಲ ಅನ್ನೋ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿದ್ರೆ ನನ್ ಮನ್ಸಿಗೆ ನೋವಾಗ್ತಿತ್ತು. ನನ್ನ ಮನಸ್ಸೇನಿದೆ, ಭೂಮಿ ತಾಯಿನೇ ಕೊನೆ. ಸೊ ಇದಕ್ಕಿಂತ ಎಕ್ಸ್ಟ್ರಾ ನನ್ಗೆ ಏನ್ ಬೇಕು ಅಂತ ನಾನು ಅನ್ಕೊಂಡಿದ್ರಿಂದ ನನ್ಗೆ ಇಲ್ಲಿ ಯಾವ ನೋವು ಆಗ್ಲಿಲ್ಲ, ನೀವು ಹೀಗೆ ಬದುಕ್ಬೇಕು ಅಂತ. ಈ ತರದ್ದು ಅವ್ರು ಹೇಳ್ತಿದ್ದು ಒಂದೊಂದು ಮಾತಲ್ಲೂ ನಾವು ಸಾಕಷ್ಟು ಪಾಠ ಕಲ್ತಿದೀವಿ. ನಂತರ ರೋಗಿಗಳನ್ನ ನೋಡ್ತಾ ಇರುವಾಗ ಸಾಕಷ್ಟು ರೋಗಿಗಳು ಬಂದಾಗ ಅವ್ರಿಗೆ ಗುರು ಕಾಣಿಕೆ ಅಂತ ಹೇಳಿ ಅವ್ರ ಕೈಲಾಗಿದ್ದು ಒಂದು 50-100 ತಗೊಂಬಂದು ಅವ್ರ ಗುರುಗಳ ಹತ್ರ ಕೊಟ್ರೆ ಅವ್ರ ಕೈಯಿಂದ ಮುಟ್ತಿರ್ಲಿಲ್ಲ. ಎಷ್ಟೋ ರೋಗಿಗಳು ಇವ್ರಿಗೇನು ಅಹಂಕಾರನ, ದುಡ್ಡನ್ನ ಮುಟ್ಟಲ್ಲ ಅಂತ ಅವ್ರು ಹೇಗ್ ಮಾಡ್ತಿದ್ರು ಅಂದ್ರೆ, ಅವರು ಏನು ಔಷಧಿಗಳನ್ನ ಬರೀತಾ ಇದ್ರು ಆ ಪೆನ್ನಿಂದ ಹಿಂಗ್ ತಳ್ಬಿಡೋರು. ಸೊ ಎಲ್ಲರಿಗೂ ಅನ್ಸ್ತಿತ್ತು ಅದು ಇವ್ರಿಗೆ ದುಡ್ಡು ನಾವು ಮುಟ್ಟಿದೀವಿ ದುಡ್ಡನ್ನ ಅಂತ ಅವ್ರು ಮುಟ್ತಿಲ್ಲ ಅಂತ. ಆದ್ರೆ ಅವ್ರ ಉದ್ದೇಶ ಏನಿತ್ತು ಅಂದ್ರೆ ಹಣದ ಮೇಲೆ ಅವ್ರಿಗೆ ವ್ಯಾಮೋಹ ಇರ್ಲಿಲ್ಲ. ಯಾವುದೇ ಹಣ ಬಂದ್ರೆ ಮತ್ತೆ ಆ ರೋಗಿಗೆ ಅದು ಉಪಯೋಗ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಬಂದಂತ ಹಣವನ್ನ ದಾಸೋಹದ ಉಂಡಿಗೆ ಹಾಕಿ ಅಂತ ಕಳಿಸ್ತಾ ಇದ್ರು. ಅವ್ರ ಕೈಯಿಂದ ಕೂಡ ಅದನ್ನ ಮುಟ್ತಾ ಇರ್ಲಿಲ್ಲ. ಸೊ ಆ ರೀತಿ ಆ ತರದ್ದು ಅವ್ರ ವ್ಯಕ್ತಿತ್ವನ ನಾವು ಪ್ರತಿದಿನ ಮೆಲುಕಾಗ್ತಾ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕ್ಬೋದೇ ವಿನಃ ಮಾತಾಡ್ಲಿಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಅಂದ್ರೆ ಗುರುಗಳು ಯಾವತ್ತು ಏನಂತಲ್ಲ ಶಿವನ ಆರಾಧಕರು, ವಚನ ಪ್ರಿಯರು. ಯಾಕಂದ್ರೆ ಅವ್ರ ಮಾತಲ್ಲೂ ಸಹಿತ ವಚನ ಸಾಲುಗಳು ಬರ್ತಾ ಇದ್ವು. ಮಾತಿದ್ರೆ ಶಿವಶರಣೆಯರ ಬಗ್ಗೆ ಮಾತನಾಡ್ತಾ ಇದ್ರು, ಬಸವಣ್ಣನ ಬಗ್ಗೆ ಮಾತಾಡ್ತಾ ಇದ್ರು, ಸರ್ವಜ್ಞನ ಬಗ್ಗೆ ಮಾತಾಡ್ತಾ ಇದ್ರು. ಯಾಕಂದ್ರೆ ಅವರು ಸಹಿತ ಕಾವಿ ವೇಷಗಳನ್ನ ದಾರಿಗಳಾಗಿದ್ರು ಸಹಿತ ಅವರು ದೊಡ್ಡ ಒಂದು ರುದ್ರಾಕ್ಷಿ ಇತ್ತು. ಬಹುಶಃ ನನಗೆ ನೆನಪಿರುವಂಗೆ ರುದ್ರಾಕ್ಷಿ ಅವ್ರದೇನಾ ಅಂತ
ಖಂಡಿತ ಅನ್ನಿಸ್ತಾ ಇದೆ. ಖಂಡಿತ. ಅಂದ್ರೆ ಆ ಒಂದು ಅವ್ರೇನು ಹೇಳಿದ್ರ ಘಟನೆಗಳ ಬಗ್ಗೆ ಏನಾದ್ರು ಹೇಳಿದ್ರ ರುದ್ರಾಕ್ಷಿ ಇಲ್ಲ, ಮಹತ್ವದ ಬಗ್ಗೆ? ಅಂದ್ರೆ ರುದ್ರಾಕ್ಷಿ ಮಹತ್ವದ ಬಗ್ಗೆ ಹೇಳೋರು. ಯಾಕಂದ್ರೆ ನಮಗೆಲ್ಲ ರುದ್ರಾಕ್ಷಿನ ಹಾಕ್ಸಿದ್ದು ಅವ್ರೇನೆ. ಸೊ ರುದ್ರಾಕ್ಷಿಯಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ, ನಿಮ್ಮ ಆಸೆಗಳನ್ನ ದೂರ ಮಾಡ್ಕೊಳ್ತೀರಾ, ಒಂದು ಒಳ್ಳೆ ಆದಿಯತ್ತ ನಡಿಲಿಕ್ಕೆ ಇದೊಂದು ನಿಮ್ಗೆ ಆಯುಧವಾಗಿರುತ್ತೆ. ಆ ರೀತಿ ರುದ್ರಾಕ್ಷಿ, ಲಿಂಗ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಬೋಧನೆಯನ್ನ ಮಾಡ್ತಾ ಇದ್ರು. ನಾವು ಅವ್ರು ಆಗ್ತಿರ್ತಕ್ಕಂತ ಲಿಂಗ ಮತ್ತು ರುದ್ರಾಕ್ಷಿಯನ್ನ ನಾನು ಎಲ್ಲೂ ಕಳೀಲಿಲ್ಲ. ಯಾಕೆಂದ್ರೆ ಅವ್ರ ಆತ್ಮ ಇವತ್ತಿಗೂ ನನ್ ಜೊತೆಯಲ್ಲಿ ಇದೆ, ನನ್ ಹಿಂದೆ ಇದೆ, ನನ್ ನಡೆಸ್ಕೊಂಡು ಹೋಗ್ತಾ ಇದೆ ಅನ್ನೋ ನಂಬಿಕೆಯಲ್ಲೇ ಬದುಕ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರ ನೆನಪಿಗೋಸ್ಕರ ಇದೊಂದು ಸ್ಟ್ಯಾಚ್ಯೂನ್ನ ಮಾಡಿಸಿ ಅವ್ರು ಹಾಕಿದ್ ರುದ್ರಾಕ್ಷಿ ಮತ್ತು ಅವರ ಶಿವಲಿಂಗವನ್ನ ಅವರಲ್ಲೇ ಇರಿಸಿ ದಿನನಿತ್ಯ ಅದನ್ನ ಪೂಜಿಸ್ತಾ ಬರ್ತಾ ಇದೀವಿ. ಸೊ ಇದೆಲ್ಲದ್ರ ನಡುವೆ ಅವ್ರು ಇದಾರೆ ಅನ್ನೋದೇ ನನ್ನ ನಂಬಿಕೆ. ಇಷ್ಟೆಲ್ಲ ಆಗ್ತಿದೆ, ಇಷ್ಟು ಮುಂದುವರ್ಕೊಂಡು ಜನಕ್ಕೆ ಉಪಯೋಗ ಆಗ್ತಿದೆ ಈ ಸಂಸ್ಥೆ ಅಂದ್ರೆ ಅವರ ಶಕ್ತಿ ಇನ್ನೂ ಮುಂದುವರಿತಾ ಇದೆ. ಖಂಡಿತ. ಹಾಗೆ ಗುರುಗಳು ಈಗ ಲಿಂಗೈಕ್ಯರಾದ್ಮೇಲೆ ಸುಮಾರು ಒಂದು 4 ವರ್ಷ ಆಗಿರ್ಬೋದು, 4-5 ವರ್ಷ ಆಗ್ತಾ ಬಂತು. ಅಂದ್ರೆ ಅದಾದ ನಂತರ ತಮ್ಗೆ ಒಂದಿಷ್ಟು ಚಾಲೆಂಜಸ್ ಗಳಿದೆ. ಅಂದ್ರೆ ಹೇಗೆ ನಾವು ಪೇಷಂಟ್ಸ್ ಗಳನ್ನ ನೋಡ್ಬೇಕು, ಯಾಕಂದ್ರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ಲ, ಅವ್ರು ಕೊಡುವಂತಹದ್ದು ಔಷಧಿಗಳಾಗಿರ್ಬೋದು, ಅವ್ರು ಹೇಳುವಂತಹ ಮಾತಿನ ಚಾಟಿಗಳಾಗಿರ್ಬೋದು, ನೇರ ನುಡಿಯಲ್ಲಿ ಮಾತಾಡ್ತಾ ಇದ್ರು. ಅದರಿಂದ ತಾವು ಅಳವಡಿಸ್ಕೊಳ್ತಿದ್ರ ಅಥವಾ ಹೇಗೆ ಅನ್ನೋದನ್ನ ನಾನು ತಿಳ್ಕೊತೀನಿ ಹಾಗೆ ಮಾತಾಡ್ತಾ. ಹಾಗೆ ನೀವು ಗುರುಗಳ ನೆಚ್ಚಿನ ಶಿಷ್ಯರು, ಜೊತೆಗೆ ಒಂದು ಪುತ್ರಿ ಸಮಾನ, ಮಗಳ ಸಮಾನ. ಅವ್ರು ಹೇಳ್ತಾ ಇದ್ರು ಪವಿತ್ರ ನಮ್ಮ ಮಗಳ ತರ ಅಂತಾನೆ ಹೇಳ್ತಾ ಇದ್ರು. ಅಂದ್ರೆ ಈ ಮಗಳು ಸಹಿತ ಸ್ವಲ್ಪ ಒಳ್ಳೆ ಹೆಸರನ್ನ ಮಾಡಿದ್ರಿ, ಸಾಕಷ್ಟು ಕಡೆ ಓಡಾಡ್ತಿದ್ರ, ಬೆಂಗಳೂರು, ಬಾಗಲಕೋಟೆ, ಹಲವಾರು ಪ್ಲೇಸಸ್ ಗಳಲ್ಲಿ ಹೋಗಿ ನೀವು ಯೋಗವನ್ನು ಬೆಟ್ಟದ ಬಗ್ಗೆ ಮಾತಾಡ್ತಿದ್ರೆ, ಔಷಧಿಗಳನ್ನು ಕೊಡ್ತಿದ್ರೆ. ಅಂದ್ರೆ ವಚನಗಳು ಅಂತ ನಾವು ಹೇಳೋದಾಯ್ತು ಅಂದ್ರೆ ಅವರು ಸಂಗೀತ ಪ್ರಿಯರು, ತಾವು ಕೂಡ ಸಣ್ಣ ಪುಟ್ಟ ಹಾಡುಗಳನ್ನು ಕೂಡ ಹಾಡ್ತೀನಿ ಅಂತ ಹೇಳಿದ್ರೆ, ಇವತ್ತಿನ ಒಂದು ಒಳ್ಳೆ ಸಮಯ ಇದೆ ಗುರುಗಳಿಗೆ ನಿಮ್ಮ ಹಾಡಿನ ಮೂಲಕ ಅವರಿಗೆ ಒಂದು ಗೌರವ ನಮನ ಸಲ್ಲಿಸೋದಾದ್ರೆ ಯಾವ್ದು ಹಾಡು? ನಾನು ಗುರುಗಳ ಎಷ್ಟು ಭಕ್ತನೋ ಹಾಗೆ ಶಿವನ ಭಕ್ತೆ ಕೂಡ. ಇದು ನಾನೊಂದ್ ಚಿಕ್ಕ ವಯಸ್ಸಿನಿಂದ ನನ್ನ ಜೀವನದಲ್ಲಿ ನಡ್ಕೊಂಡು ಬಂದಿರೋಂಥದ್ದು. ನಾನು ಗುರುಗಳ ತಮ್ಮನ ಮಗಳಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಗುರುಗಳು ಕಾವಿದಾರಿಗಳಾಗೋದಕ್ಕಿಂತ ಮೊದಲು ನಮ್ಮ ದೊಡ್ಡಪ್ಪರಾಗಿದ್ರು. ಸೊ ಅವರಿಂದ ನಮ್ಮ ಇಡೀ ಸಂಸಾರ ಅಂದ್ರೆ ದೊಡ್ಡಪ್ಪನ ತಮ್ಮ, ತಂಗಿ, ಮಕ್ಕಳು ಇವರೆಲ್ಲರ ಸಂಸಾರವನ್ನ ನಿಭಾಯಿಸ್ಕೊಂಡು ಹೋಗಿರ್ತಕ್ಕಂತ ವ್ಯಕ್ತಿತ್ವ ಇವ್ರದ್ದು. ನಾವೆಲ್ಲರೂ ಆಗ್ಲಿಂದನೂ ನಾವು ಅವರ ಶಿಷ್ಯನೂ ಆಗಿರ್ಬಹುದು, ಮಕ್ಕಳು ಆಗಿರ್ಬಹುದು, ಅವ್ರ ಆದಿಯನ್ನ ಅನುಸರಿಸ್ತಾ ಬಂದಿದ್ದಂಥವ್ರು. ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಓದಿನಲ್ಲಾಗ್ಲಿ ಪ್ರತಿಯೊಂದಕ್ಕೂ ಅವರು ನಮ್ಮ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಮಧ್ಯದಲ್ಲಿ ಅವರ ಇಚ್ಛೆಗಳು ಅಂದ್ರೆ ಅವರು ಕೂಡ ಶಿವನ ಭಕ್ತರಾಗಿದ್ರು. ಆಗ್ಲಿಂದಾನೇ ರುದ್ರಾಕ್ಷಿ ಧರಿಸ್ತಾ ಇದ್ರು, ಶಿವನ ಪೂಜೆ ತುಂಬಾ ಹೆಚ್ಚಾಗಿ ಮಾಡ್ತಾ ಇದ್ರು, ಸಿದ್ಧಲಿಂಗೇಶ್ವರನ್ ಭಕ್ತರಾಗಿದ್ರು. ಹಾಗಾಗಿ ಅವರು ಒಂದು ಮಧ್ಯ ವಯಸ್ಸಲ್ಲಿ ಸಂಪೂರ್ಣವಾಗಿ ವಿರಕ್ತರಾಗಿ ನಾನು ಕಾವಿ ಧರಿಸ್ತೀನಿ ಅಂತ ಹೇಳಿ ಅವ್ರು ನಮ್ಮೆಲ್ಲರಿಂದ ದೂರ ಬಂದಿದ್ದು ನಿಜ. ಸೊ ಅದಾದ ನಂತರ ಅವರು ಕೊನೆಯ ದಿನಗಳಲ್ಲಿ ಮತ್ತೆ ಯಾರು ಈ ಸಂಸ್ಥೆನ ನಡೆಸ್ಬೇಕು ಅಂತ ಯೋಚನೆ ಮಾಡಿದಾಗ ಅವರಲ್ಲಿ ಯಾವ ಶಕ್ತಿ ಉತ್ತರ ಕೊಟ್ಟಿತ್ತು ಗೊತ್ತಿಲ್ಲ. ಸೊ ಕೆಲವೊಂದಷ್ಟು ಅವರ ಮಕ್ಕಳ ಸಮಾನರನ್ನ ಕರೆತಂದಿದ್ದು ನಿಜ, ಅವರಿಗೆ ವಿದ್ಯೆ ಕಲಿಸಿದ್ದು ನಿಜ, ಗೊತ್ತಿಲ್ಲ. ನಾನು ಅವ್ರ ರೀತಿ ಅವ್ರನ್ನ ಪಾಲಿಸ್ಕೊಳ್ತಾ ಚಿಕ್ಕ ವಯಸ್ಸಿಂದ ಶಿವನ್ ಧ್ಯಾನ, ಶಿವನ್ ಪೂಜೆ ಮಾಡ್ಕೊಂಡು ಬಂದಿದ್ರಿಂದ ಸೊ ಅವರ ಶಕ್ತಿ ನನಗೇನೋ ಸಿಕ್ಕಿರಬಹುದು. ಹಾಗಾಗಿ ಈ ಸಂಸ್ಥೆಯಲ್ಲಿ ಏಕೈಕ ವ್ಯಕ್ತಿಯಾಗಿ ಉಳಿದಿದ್ದು ಅವರ ಪೂರ್ವಜರಲ್ಲಿ ಪರಂಪರೆಯಲ್ಲಿ ಉಳಿದಿದ್ದು ನಾನು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಇದಕ್ಕೆ ಕಾರಣನೇ ಶಿವ. ಸೊ ಚಿಕ್ಕದ್ರಿಂದ ನಾನು ಏನ್ ಶಿವ ಧ್ಯಾನ ಮಾಡ್ತಾ ಬಂದೆ, ಗುರುಗಳು ಶಿವ ಧ್ಯಾನ ಮಾಡ್ತಾ ಬಂದಿದ್ದವರು. ಸೊ ಅಲ್ಲೆಲ್ಲೋ ಒಂದ್ ಕಡೆ ನಮ್ಗೆ ಕನೆಕ್ಷನ್ಸ್ ನ ಭಗವಂತ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗಾಗಿ ಶಿವನ್ ಹಾಡನ್ನ ನಾನು ಹಾಡ್ಲಿಕ್ಕೆ ಇಷ್ಟ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾನು ತುಂಬಾ ಚಿಕ್ಕವಳು ಅವಾಗ, ಮೋಸ್ಟ್ಲಿ 2ನೇ ತರಗತಿ 3ನೇ ತರಗತಿಯಲ್ಲಿ ಓದ್ತಾ ಇದ್ದೆ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಶಿವಂದು ರುದ್ರಾಭಿಷೇಕ ಇಟ್ಕೊಂಡಿದ್ದು, ಭಜನೆ ಎಲ್ಲ ಇತ್ತು.
ಗುರುಗಳಿಗೆ ಅದೊಂದ್ರೆ ತುಂಬಾ ಇಷ್ಟ. ಅವರು ಎಷ್ಟೇ ಎತ್ತರದಲ್ಲಿ ಇದ್ದಂತ ವ್ಯಕ್ತಿ ಆದ್ರೂ ಭಜನೆ ಅಂದ್ರೆ ಅವ್ರ ಮುಂದೆ ಕೂತ್ ಬಿಡ್ತಾ ಇದ್ರು ಶಿವನ್ ಭಜನೆಯಲ್ಲಿ. ನನಗೂ ಅದು ಹುಚ್ಚಿತ್ತು, ಹಾಡು ಅನ್ನೋದು, ಶಿವನ್ ಹಾಡುಗಳು ಹಾಡೋದು ಅದೆಲ್ಲ ತುಂಬಾ ಆಸೆ ಇತ್ತು. ಪ್ರತಿದಿನ ನಾನು ಮನೇಲಿ ಪೂಜೆ ಮಾಡುವಾಗ ಲಿಂಗಾಷ್ಟಕಂ ಹೇಳ್ತಾ ಇದ್ದೆ, ಬ್ರಹ್ಮ ಮುರಾರಿ ಹೇಳ್ತಿದ್ದೆ. ಗುರುಗಳಿಗೆ ಅದು ಗೊತ್ತಿರ್ಲಿಲ್ಲ, ನಾನು ತುಂಬಾ ಚಿಕ್ಕವಳು ಅನ್ಕೊಂಡಿದ್ರು ಅವರು. ಅವತ್ತು ಭಜನಾ ಕಾರ್ಯಕ್ರಮದಲ್ಲಿ ತಬಲಾ, ಹಾರ್ಮೋನಿಯಂ ಎಲ್ಲ ಇತ್ತು. ಅದ್ರ ಜೊತೆಗೆ ನಾನು ಲಿಂಗಾಷ್ಟಕಂ ಬ್ರಹ್ಮ ಮುರಾರಿ ಹೇಳಲಿಕ್ಕೆ ಶುರು ಮಾಡಿದೆ. ಅದು ನನಗೆ ಗೊತ್ತಿಲ್ಲದೆ ತಾಳಕ್ ತಕ್ಕಂಗೆ ಹಾಡು ಹೋಗ್ತದೆ. ನಾನು ಸಂಗೀತ ಕಲ್ತಿಲ್ಲ, ಹಾಡೋದ್ ಬಗ್ಗೆನೂ ಗೊತ್ತಿಲ್ಲ. ದಿನನಿತ್ಯ ದೇವ್ರ ಮುಂದೆ ಹಾಡ್ತಿದ್ದ ಹಾಡು ಅವತ್ತು ಭಜನೆಯ ಜೊತೆಯಲ್ಲಿ ಚೆನ್ನಾಗ್ ಬಂತು. ಗುರುಗಳು ಸಂಪೂರ್ಣ ಮಗ್ನರಾಗಿ ಕೂತ್ರು. ಇಷ್ಟು ಚಿಕ್ಕ ಮಗು, ನಮಗೆ ಗೊತ್ತಿಲ್ಲ, ನಾವೊಂದು ಸಂಗೀತ ಕಲಿಸ್ಲಿಲ್ಲ ಈ ಮಗುಗೆ. ಬಡವ್ರ ಮನೆಯಲ್ಲಿ ಇದ್ದಿದ್ದಂತ ತಮ್ಮನ್ ಮಗಳು, ಇಷ್ಟೆಲ್ಲ ಕಲೆ ಇದೆಯಾ ಈ ಮಗುಗೆ ಅಂತ ಹೇಳಿ ಆ ಹಾಡನ್ನ ಮುಗಿಸಿದ್ಮೇಲೆ ಕರೆದು ನನ್ ಭುಜ ತಟ್ಟಿ 100 ರೂಪಾಯಿ ತೆಗ್ದು ನನ್ ಕೈಗೆ ಕೊಟ್ಟು, ನೀನ್ ತುಂಬಾ ಚೆನ್ನಾಗ್ ಹಾಡ್ದೆ ಅಂತ ಹೇಳಿ, ಈ ಹಣನ ನೀನ್ ಏನ್ ಮಾಡ್ತೀಯ ಅಂತ ಕೇಳಿದ್ರು. ನನಗ್ ಗೊತ್ತಿಲ್ಲ ನಾನು ಅವಾಗ ಏನ್ ಹೇಳ್ಬೇಕು, ತುಂಬಾ ಭಯ ಪಡ್ತಿದ್ದೆ ಗುರುಗಳಂದ್ರೆ. ಆ 100 ರೂಪಾಯಿ ಕೊಟ್ಟ ತಕ್ಷಣ ಇದನ್ನ ನಾನು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತೀನಿ ಅಂದೆ. ಅವ್ರಿಗೆ ಇನ್ನಷ್ಟು ಆಶ್ಚರ್ಯ ಆಯ್ತು, ಇಷ್ಟ ಚಿಕ್ಕ ಮಗುವಿನಲ್ಲಿ ಈ 100 ರೂಪಾಯಿ ಕೊಟ್ರೆ ನಾನು ಚಾಕ್ಲೇಟ್ ತಿಂತೀನಿ, ಬಿಸ್ಕೆಟ್ ತಿಂತೀನಿ ಅಂತ ಹೇಳೋ ವಯಸ್ಸಲ್ಲಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತೀನಿ ಅಂತಲ್ಲ ಅಂತ. ಸೊ ಅದನ್ನ ಅವ್ರು ಯಾವತ್ ಮೇಲಕ್ ಹಾಕಿದ್ರಂದ್ರೆ, ಅವರ ಶಿಷ್ಯಳಾಗಿ ನಾನು ಇಲ್ಲಿಗೆ ಬಂದಾಗ ಅವರಿಂದ ವಿದ್ಯೆ ಕಲಿತಾ ಇರುವಾಗ ಒಂದಿನ ಈ ಹಾಡು ಅವ್ರು ಪ್ರತಿನಿತ್ಯ ಹಾಡು ಕೇಳಲಿಕ್ಕೆ ಅಂತಾನೆ ನಾವು ಮ್ಯೂಸಿಕ್ ಸಿಸ್ಟಮ್ ಇಟ್ಟಿದ್ವಿ. ಶಿವನ್ ಹಾಡುಗಳು ಹೋಗ್ತಾ ಇರ್ತಿತ್ತು. ಆ ಸಮಯದಲ್ಲಿ ಬ್ರಹ್ಮ ಮುರಾರಿ ಬಂದಾಗ, ಅಮ್ಮ ನಿನಗಿದು ನೆನ್ಪಿದ್ಯಾ ಅಂತ ಕೇಳಿದ್ರು. ಆ ಗುರುಗಳೇ, ನಾನು ಚಿಕ್ಕವಳಿದ್ದಾಗ ದಿನ ಹಾಡ್ತಿದ್ದೆ. ಅಲ್ಲ ಭಜನೆಯಲ್ಲಿ ನೀನ್ ಹಾಡಿದ್ ನಾನು ಕೇಳಿಸ್ಕೊಂಡು ನಿನ್ ಕೈಗೆ 100 ರೂಪಾಯಿ ಕೊಟ್ಟಾಗ ನೀನ್ ಈ ಮಾತು ಹೇಳಿದ್ದೆ, ಆ ಗುಣ ನಿನ್ನಲ್ಲಿ ಇನ್ನೂ ಹೋಗಿಲ್ಲ ಅಂತ ಹೇಳಿ ಎಷ್ಟೋ ವರ್ಷಗಳ ನಂತರ ಆ ಮಾತು ನೆನ್ಸ್ಕೊಂಡ್ರು. ಅದೆಲ್ಲ ಹೇಳ್ಕೋಬೇಕಂದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬರುತ್ತೆ. ಆದ್ರೂ ಗುರುಗಳನ್ನ ಇಷ್ಟು ಬೇಗ ಕಳ್ಕೋಬಾರ್ದಿತ್ತು, ನಾವು ಇನ್ನೂ ದೊಡ್ಡ ಜ್ಞಾನವನ್ನ ಪಡ್ಕೊಳ್ಬೋದಾಗಿತ್ತು ಅವರಿಂದ. ಅವ್ರು ನೆನ್ಪಿಸ್ಕೊಳ್ತಾ ಈ ಹಾಡನ್ನ. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ಒಟ್ಟಾರೆಯಾಗಿ ಗುರು ಮಾರ್ಗದಲ್ಲಿ ತಾವು ಜೀವನವನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಜೊತೆಗೆ ಸಮಾಜದ ಸೇವೆ ಆಗಿರ್ಬೋದು, ಇಲ್ಲಿ ಅನಾರೋಗ್ಯದಿಂದ ಬಂದಂಥವರಿಗೆ ನೀವು ಅದನ್ನ ಔಷಧಿಗಳ ಮೂಲಕ, ಪಾರಂಪರಿಕ ವೈದ್ಯ ಪದ್ಧತಿಯ ಮೂಲಕ ನೀವು ಚಿಕಿತ್ಸೆಗಳನ್ನ ನೀಡ್ತಾ ಇದ್ದೀರಿ. ನಿಮ್ಮ ಸೇವೆ ಹೀಗೆ ಮುಂದುವರಿತಾ ಇರಲಿ, ಜೊತೆಗೆ ಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಕೂಡ ಬಯಸ್ತಾ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಗುರುಗಳ ಬಗ್ಗೆ ಒಂದ್ ಸ್ವಲ್ಪ ನೆನಪುಗಳನ್ನ ನಮ್ ಜೊತೆ ಮೆಲುಕು ಹಾಕಿದಕ್ಕೆ ನಿಮ್ಗೆ ಧನ್ಯವಾದಗಳು. ನಮಸ್ತೆ ಭಾರತ್ ಡಿಜಿಟಲ್ ಟಿವಿಯ ಇವತ್ತಿನ ಒಂದು ಹೆಲ್ತ್ ಟೂರ್ ನಾವು ಮಾಡ್ತಾ ಇರೋದು ಕುಣಿಗಲ್ ಹತ್ರ ಇರುವಂತಹ ಯೋಗವನ ಬೆಟ್ಟ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳ ಒಂದು ಆಶೀರ್ವಾದದ ಮೂಲಕ ನಡೀತಾ ಇರುವಂತಹ ಈ ಒಂದು ಯೋಗವನ ಬೆಟ್ಟದಲ್ಲಿ ಪಾರಂಪರಿಕ ವೈದ್ಯರಾಗಿರುವಂತಹ MD ಪವಿತ್ರ ಅವರು ಸಂಪೂರ್ಣ ಯೋಗವನ ಬೆಟ್ಟವನ್ನ ಮುಂದುವರಿಸಿಕೊಂಡು ಸಾವಿರಾರು ಜನರಿಗೆ ತಮ್ಮ ಪಾರಂಪರಿಕ ಔಷಧಿಗಳನ್ನ ನೀಡೋದ್ರ ಮುಖ ಗುಣಮುಖರಾಗಬೇಕು ಅಂತ ಹೇಳಿ ಅವರು ಸದಾ ಬಯಸ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ನಮ್ಮ ಅತಿಥಿ ಯೋಗವನ ಬೆಟ್ಟ ಖ್ಯಾತ ಪಾರಂಪರಿಕ ವೈದ್ಯರು MD ಪವಿತ್ರ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ತಮ್ಗೆ. ಮೇಡಮ್ ಹೇಳಿ, ಗುರುಗಳು ಲಿಂಗೈಕ್ಯರಾದ ಮೇಲೆ ಯೋಗವನ ಬೆಟ್ಟವನ್ನು ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂತಾರೆ ಪ್ರತಿ ದಿನವೂ ಸಹಿತ ಸಾವಿರಾರು ಸಂಖ್ಯೆಯಲ್ಲಿ ಪೇಷಂಟ್ಸ್ ಗಳು ಬರ್ತಾ ಇದ್ರು. ಅದಾದ ನಂತರ ಒಂದ್ ಸ್ವಲ್ಪ ಡೆಫಿನೆಟ್ಲಿ ಒಂದ್ ಸ್ವಲ್ಪ ಏರುಪೇರುಗಳು ಕಂಡು ಬರ್ತಾ ಇರುತ್ತೆ. ನಿಭಾಯಿಸ್ಕೊಂಡು ಹೋಗೋದೇನಿದೆ ಅದು ದೊಡ್ಡ ಚಾಲೆಂಜ್. ತಮ್ಗೆ ಏನೇನ್ ಚಾಲೆಂಜಸ್ ಅನುಭವಿಸ್ಬೇಕಾಯ್ತು? ಖಂಡಿತ ಇದೊಂದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೇಕು. ಆ ಪ್ರತಿ ಚಾಲೆಂಜ್ ಅಲ್ಲೂ ಇದೊಂದು ವಿಚಾರ ಹೇಳ್ತೀನಿ ನಾನು. ಗುರುಗಳಿದ್ದಾಗ್ಲಿಂದ ಗಮನಿಸ್ತಾ ಬಂದಿದ್ದೆ. ಆದ್ರೆ ಗುರುಗಳು ಅದನ್ನ ಪ್ರತಿ ಚಾಲೆಂಜ್ ಗಳನ್ನು ಫೇಸ್ ಮಾಡ್ತಾ ಇದ್ರು. ಯಾಕಂದ್ರೆ ಒಂದು ಸಂಸ್ಥೆ ಒಂದು ಎತ್ತರದ ಸ್ಥಾನದಲ್ಲಿ ಬೆಳೀತಾ ಇದೆ, ಹೆಸರು ಮಾಡ್ತಿದ್ದೆ ಅಂದಾಗ ಸಾಕಷ್ಟು ಕಲ್ಲುಗಳು ಬೀಳುವಂತದ್ದು ಸರ್ವೇ ಸಾಮಾನ್ಯ. ಗುರುಗಳು ಅದನ್ನೆಲ್ಲ ಫೇಸ್ ಮಾಡ್ತಿದ್ರು, ನಾವೇನಾದ್ರೂ ಅಷ್ಟು ವಿಚಾರಕ್ಕೆ ಹೋಗ್ತಾ ಇರ್ಲಿಲ್ಲ. ಆದ್ರೆ ಗುರುಗಳು ಹೇಳ್ತಾ ಇದ್ರು ಒಂದ್ ಮಾತು,
ಮುಂದೆ ನೀವ್ ಯಾರೇ ಇದನ್ನ ನಡೆಸ್ಕೊಂಡು ಹೋಗ್ಬೇಕಂದ್ರು ಇದೆಲ್ಲ ನಿಮಗೂ ಇದ್ದಿದ್ದೆ. ಯಾರು ಗಟ್ಟಿಯಾಗಿ ನಿಲ್ತಿರೋ ಅವ್ರು ಮಾತ್ರ ಈ ಸಂಸ್ಥೆಯಲ್ಲಿ ಉಳಿಲಿಕ್ಕೆ ಸಾಧ್ಯ ಅಂತ. ಅವ್ರು ಒಂದ್ ಮಾತು ಹೇಳ್ತಿದ್ರು, ನಿನ್ಗೆ ಪ್ರತಿ ಕಲ್ಲು ಹೊಡಿತಿದ್ದಾರೆ ಅಂತ ಅನ್ಕೋಬೇಡ, ಆ ಕಲ್ಲನ್ನ ಒಂದು ಮೆಟ್ಲಾಗಿ ಉಪಯೋಗಿಸ್ಕೊ. ಆ ಪ್ರತಿ ಕಲ್ಲುಗಳನ್ನು ನಾನು ಮೆಟ್ಲಾಗಿ ಉಪಯೋಗಿಸ್ತಾ ಯಾವತ್ತೂ ಒಂದು ದಿನ ನೀನು ಮೇಲೆ ಶಿಖರ ಏರಿರ್ತೀಯ. ಆ ಶಿಖರ ಹೇಗಿರ್ಬೇಕಂದ್ರೆ ಕೆಳಗಿರೋರು ಆ ಕಲ್ಲನ್ನ ಎಸೆದ್ರು ಕೂಡ ಆ ಶಿಖರನ ತಲುಪಕ್ ಆಗ್ಬಾರ್ದು. ಆ ಮಟ್ಟಕ್ಕೆ ನೀನ್ ಬೆಳಿಬೇಕಂದ್ರೆ ಈ ಕಲ್ಲು ಬೀಳ್ಲೇಬೇಕು. ಈ ಕಲ್ಲುಗಳನ್ನೆಲ್ಲ ನೀನು ಕಲ್ಲು ಅನ್ಕೊಳ್ಬೇಡ, ಮೆಟ್ಟಿಲು ಅನ್ಕೋ ಅಥವಾ ಶಿವನ ಪ್ರಸಾದ ಅನ್ಕೋ. ಯಾವ್ದೇ ಕಾರಣಕ್ಕೂ ಕುಗ್ಗಬಾರ್ದು, ನಾನ್ ಹೇಗಿದ್ದೀನಿ ಹಾಗೆ ಇರ್ಬೇಕು ನೀವೆಲ್ರು ಅಂತ ಹೇಳೋರು. ಅದೇ ರೀತಿ ಅವ್ರು ಹೋದ್ಮೇಲೆ ಸಡನ್ ಆಗಿ ಬಂತು ಕಲ್ಲು ರಾಶಿಗಳು. ಅದು ನಿಜವಾಗ್ಲೂ ಪೆಟ್ಟು ಬಿತ್ತು, ಆದ್ರೂ ಆ ಪೆಟ್ಟನ್ನ ತಡ್ಕೊಳ್ಳೋ ಅಂತ ಶಕ್ತಿನ ಗುರುಗಳು ಕೊಟ್ರು. ಸಾಕಷ್ಟು ಈ ಜಾಗವನ್ನ ಎತ್ತಿಸ್ಬೇಕು, ಈ ಜಾಗವನ್ನ ಬೇರೆಯವ್ರ ಪಾಲ್ ಮಾಡ್ಕೊಳ್ಬೇಕು, ಈ ತರದ್ದೆಲ್ಲ. ಆ ಸಂದರ್ಭದಲ್ಲಿ ಗುರುಗಳು ಏನೇನ್ ಮಾಡ್ತಿದ್ರು ಅದೆಲ್ಲವೂ ನನ್ನ ಮನ್ಸಿಗೆ ಬಂತು. ಬರ್ಸಿದ್ ಅವರೇ ಅಂತ ಅನ್ಕೊಳ್ತೀನಿ. ಸೊ ಪ್ರತಿಯೊಂದು ವಿಚಾರದಲ್ಲೂ ಮೆಟ್ಟಿ ನಿಂತ ತಕ್ಕಂಗೆ ಈ ಸಂಸ್ಥೆ ಉಳಿತು. ಉಳಿದ ಮೇಲೆ ರೋಗಿಗಳ ಜೊತೆ ಚಾಲೆಂಜ್, ಅದಂತೂ ಅದ್ಭುತವಾದಂತ ಇದು. ಯಾಕೆಂದ್ರೆ ಯಾವಾಗ್ಲೂ ಹೇಳ್ತೀವಿ, ಈಗ ಡಾಕ್ಟರ್ ಓದ್ಬೇಕಂದ್ರುನು ಪುಸ್ತಕ ಅಷ್ಟೇ ಓದ್ಕೊಂಡ್ ಬಂದಿರ್ತೀವಿ ನಾವು. ನಂತರ ರೋಗಿಗಳ ಜೊತೆ ಪ್ರತಿದಿನದ ಪ್ರಾಕ್ಟೀಸ್ ಏನಿದೆಯಲ್ಲ ಅಲ್ಲೇ ನಿಜವಾಗ್ಲೂ ಡಾಕ್ಟರ್ ಆಗೋದು. ಸೊ ಹಾಗಾಗಿ ನಾನು ಗುರುಗಳು ಅನ್ನುವಂತ ಪುಸ್ತಕವನ್ನ ಓದ್ಕೊಂಡ್ ಬಂದವಳು. ಆದ್ರೆ ಆ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿದ್ದೀನಿ ಅಂತ ಅನ್ಕೊಳ್ಳೋದಕ್ ಮುಂಚೆ ಗುರುಗಳನ್ನ ಕಳ್ಕೊಂಡೆ. ಅದ್ ಅಲ್ಲಿಗೆ ನಿಲ್ಲಿಲ್ಲ, ರೋಗಿಗಳ ಜೊತೆ ಶುರುವಾಯ್ತು ನನ್ನ ವಿದ್ಯೆ. ಸೊ ಪ್ರತಿ ರೋಗಿಗಳು ನನಗೆ ಗುರುಗಳಾಗ್ತಾನೆ ಬಂದ್ರು. ಪ್ರತಿ ಸಲ ಅವ್ರು ಕೇಳ್ತಕ್ಕಂತ ಅವ್ರ ಪ್ರಶ್ನೆಗಳು, ಅವ್ರು ಹೇಳ್ತಕ್ಕಂತ ಅವರ ಸಮಸ್ಯೆಗಳು, ಅವುಗಳನ್ನ ವಿಮರ್ಶೆ ಮಾಡ್ತಾ ಪ್ರತಿದಿನ ಗುರುಗಳು ಬರ್ದಂತ ಪುಸ್ತಕಗಳು, ಅವ್ರು ಬರ್ದಿರೋಂತ ಮನೆ ಮದ್ದುಗಳು, ಇವುಗಳನ್ನೆಲ್ಲ ಓದ್ತಾ ಅವ್ರುಗಳನ್ನ ಗುರುಗಳ ಸ್ಥಾನದಲ್ಲಿ ತಗೊಂಡು ನಾನು ಆ ವಿದ್ಯೆಯನ್ನ ಸಂಪೂರ್ಣವಾಗಿ ಕರಗತ ಮಾಡ್ಕೊಳಕ್ಕೆ ಹೆಲ್ಪ್ ಆಯ್ತು. ಒಂದು ತರ ಕೇಳ್ಬೇಕಂದ್ರೆ ರೋಗಿಗಳೇ ನನ್ನ ಗುರುಗಳು ಅಂತಾನೆ ನಾನು ಭಾವಿಸ್ತೀನಿ. ರೋಗಿಗಳ ಬಗ್ಗೆ ಮಾತಾಡೋಣ, ಜೊತೆಗೆ ಹೆಚ್ಚಾಗ್ತಾ ಇರುವಂತ ಕಾಯಿಲೆಗಳಿಗೆ ಯೋಗನ ಬೆಟ್ಟದಲ್ಲಿ ಏನೇನೆಲ್ಲ ಚಿಕಿತ್ಸೆಗಳಿದೆ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಬೆಟ್ಟದ ಪರಿಚಯ ಮಾಡ್ಕೊಳ್ಳಿ, ಏನೇನು ವ್ಯವಸ್ಥೆಗಳಿದೆ ಇಲ್ಲಿದೆ. ಅಂದ್ರೆ ಸಾಕಷ್ಟು ದೂರದಿಂದ ಬರ್ಬೇಕಾಗುತ್ತೆ, ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ, ಬಂದವರಿಗೆ ಸ್ವಲ್ಪ ನಿರಾಳದ ಮನೋಭಾವನೆ ಬರಬೇಕು ಅಂತಾರೆ, ಹೇಗಿದೆ ಅಂತ ಹಾಗೆ ಮಾತಾಡ್ತಾ ತಿಳ್ಕೊಳ್ಳೋಣ ಅಲ್ವಾ? ಬನ್ನಿ.